ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಬಂದಿರತಕ್ಕಂಥದ್ದು JP ನಗರ್ 9th ಫೇಸಲ್ಲಿ ಅಂಜನಾಪುರ 9th ಬ್ಲಾಕಲ್ಲಿರುವಂಥ 30/40 ರೆಂಟಲ್ ಇನ್ಕಮ್ ಮನೆನ ತೋರ್ಸೋಕೆ ಬಂದಿದ್ದೀನಿ. ಅದುವೇ ಕಾರ್ನರ್ ಮನೆ ಆಗಿದ್ದು ನಾರ್ತ್ ಈಸ್ಟ್ ಕಾರ್ನರ್ ಮನೆ ಇದಾಗಿರುತ್ತೆ. ಈ ಮನೆಗಳು ಎರಡು ಬೆಡ್ರೂಮ್ ಇರುವಂಥ 4 ಮನೆಗಳು ಹೊಂದಿರುತ್ತೆ. ಹಾಗೂ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಕಂಪ್ಲೀಟ್ ಪಾರ್ಕಿಂಗ್ ಹೊಂದಿರುವಂಥ ಮನೆ ಇದಾಗಿದ್ದು, ಈ ಮನೆಯ ಈಸ್ಟ್ ಎಲಿವೇಶನ್ ನೋಡೋದಾದರೆ ಈ ರೀತಿ ಬರುತ್ತೆ ನೋಡಿ. ಈ ಮನೆಯ ಫ್ರಂಟ್ ಎಲಿವೇಶನ್ ಮೀನ್ಸ್ ಈಸ್ಟ್ ಸೈಡು ಈ ರೀತಿ ಇದ್ದು ನಿಮಗೆ ಫಸ್ಟ್ ಫ್ಲೋರಲ್ಲೂ 2 BHK ಬರುತ್ತೆ, ಸೆಕೆಂಡ್ ಫ್ಲೋರು ಕೂಡ 2 BHK, ಥರ್ಡ್ ಫ್ಲೋರು 2 BHK, ಫೋರ್ತ್ ಫ್ಲೋರು 2 BHK ಹಾಗೂ ಟೆರೆಸ್ಸು. ಇದು ಎಲ್ಲ ಮನೆಗಳು ಕೂಡ ಒಂದೇ ರೀತಿಯಲ್ಲಿದ್ದು ಈ ಎಲ್ಲ ಮನೆಗಳಿಗೂ ಕೂಡ ಈಸ್ಟ್ ಫೇಸಿಂಗ್ ಡೋರೇ ಆಗಿರುತ್ತೆ. ಸ್ನೇಹಿತರೆ, ಈ ಮನೆಯ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ನೋಡಿ, ಇದು ಈಸ್ಟ್ ಫೇಸಿಂಗ್ನಲ್ಲಿ ಇರುವಂಥ ರೋಡ್ ಇದಾಗಿದ್ದು ವೈಡಾಗಿರುವಂಥ ಟಾರ್ ರಸ್ತೆ ಇದ್ದು 30 ಫೀಟ್ ಹೊಂದಿರುತ್ತೆ. ಇದು ಕಾರ್ನರ್ ಮನೆ ಆಗಿದ್ದು ನೋಡಿ, ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಇದು ನಿಮಗೆ ಈಸ್ಟ್ ಸೈಡ್ದಾಗಿರುತ್ತೆ. ಹಾಗೂ ಇದು ಬಂದು ನಿಮಗೆ ನಾರ್ತ್ ಸೈಡ್ ಇರುವಂಥ ವೈಡಾಗಿರುವಂಥ ಟಾರ್ ರಸ್ತೆ ಇದಾಗಿದ್ದು, ನಾರ್ತ್ ಸೈಡು ಫ್ರಂಟ್ ಎಲಿವೇಶನ್ ತೋರಿಸೋದಾದರೆ ನಿಮಗೆ ಬಾಟಮ್ ಟು ಟಾಪ್ ತೋರಿಸ್ತೀನಿ ನೋಡಿ. ಇದು ನಾರ್ತ್ ಸೈಡ್ ಇರುವಂಥ ಎಲಿವೇಶನ್ ಆಗಿದ್ದು, ನಿಮಗೆ ಈ ಸೈಡ್ ಏನು ಕಾಣಿಸ್ತಾ ಇದೆ ಇದೆಲ್ಲ ನಿಮಗೆ ಪ್ರತಿ ಫ್ಲೋರಲ್ಲೂ ಕೂಡ ಬಾಲ್ಕನಿ ಕೊಟ್ಟಿರುವಂಥದ್ದಾಗಿದೆ. ಇದು ನಾರ್ತ್ ಸೈಡ್ ಆಗಿದ್ದು ನಿಮಗೆ ಎರಡು ಕಡೆಯೂ ನಿಮಗೆ ಗಾಡಿಗಳು ಓಡಾಡೋದಕ್ಕೆ ಫುಲ್ಲಾಗಿ MS ಡೋರ್ ಕೊಟ್ಟಿದ್ದು 4 ಗೇಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನಿಮಗೆ ಒಂದು ಶಟರ್ ಕೊಟ್ಟಿದ್ದಾರೆ. ಅದೇನಕ್ಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಈ ಕಡೆ ನೋಡೋದಾದರೆ ಅಲ್ಲೂ ಕೂಡ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದು, ಈ ಕಡೆಯೂ ಕೂಡ ನಿಮಗೆ ಆರಾಮಾಗಿ ಕಾರ್ನರ್ ಇರೋದ್ರಿಂದ ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಒಳಗಡೆ ಕರ್ಕೊಂಡೋಗಿ ಇನ್ ಡೀಟೇಲಾಗಿ ಏನೇನು ಫೆಸಿಲಿಟೀಸ್ ಇದೆ, ಏನೇನು ವರ್ಕ್ ಆಗಿದೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಎಂಟ್ರಿ ಆಗ್ತಿದ್ದಂಗೆ ನಾನಿವಾಗ ನಾರ್ತ್ ಸೈಡಿಂದ ಎಂಟ್ರಿ ಆಗಿದ್ರೆ ಪಾರ್ಕಿಂಗ್ ಏರಿಯಾಗೆ ನಿಮಗೆ ವಿಶಾಲವಾಗಿರುವಂಥ ಒಂದು ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ನಿಮಗೆ ವೆಂಟಿಲೇಷನ್ ಪರ್ಪಸ್ಸು ಈ ರೀತಿ ಮಾಡಿಕೊಟ್ಟಿದ್ದು ಈ ಪಾರ್ಕಿಂಗ್ ಲೇಔಟಲ್ಲಿ ನೋಡಿ. ಇದು ನಾರ್ತ್ ಸೈಡ್ ಇರುವಂಥ MS ಗೇಟ್ ಆಗಿದ್ದು 4 ಗೇಟ್ ಕೊಟ್ಟಿದ್ದಾರೆ ವಿತ್ ಫುಲ್ಲಿ ಕವರು. ಆ್ಯಂಡ್ ಅದು ನಿಮಗೆ ಈಸ್ಟ್ ಸೈಡು ಕೊಟ್ಟಿರುವಂಥ 4 ಗೇಟ್ ಆಗಿದ್ದು ಫುಲ್ ಕವರ್ಡ್ ಆಗಿದೆ. ಯಾವುದೇ ರೀತಿಯ ಮೀನ್ಸ್ ಓಪನ್ ಇಲ್ಲ ಎಲ್ಲೂ ಕೂಡ ಅಂತಲೇ ಹೇಳ್ಬೋದು. ಹಾಗೂ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಎಷ್ಟು ವಿಶಾಲವಾಗಿದೆ ಅಂತ. 4 ಮನೆಗಳಲ್ಲಿ ಒಂದೊಂದು ಮನೆಗೂ ಒಂದೊಂದು ಕಾರ್ ಅಂದ್ರೂ ಆರಾಮಾಗಿ 4 ಕಾರ್ ನಿಂತ್ಕೊಂಡು ಮತ್ತು 2 ವೀಲರ್ಗಳು ಕೂಡ ಆರಾಮಾಗಿ ನಿಂತ್ಕೊಳ್ಳುವಂಥ ಜಾಗನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೂ ಕೂಡ EV ವೆಹಿಕಲ್ಸ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಲ್ಲಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಈ ರೀತಿ ಎಲೆಕ್ಟ್ರಿಕಲ್ ಶಾಕೆಟ್ನ ಬಿಟ್ಟಿದ್ದು. ಸೊ ಇದು ಕಂಪ್ಲೀಟಾಗಿ ಡಾಕ್ಯುಮೆಂಟೇಷನ್ ಅಂತ ಬಂದರೆ ನಿಮಗೆ BDA ಆಗಿರುತ್ತೆ. ಹಾಗೆ ಅಸೆಸ್ಮೆಂಟು ಕೂಡ ಆಗಿದೆ, ಪ್ಲ್ಯಾನ್ ಅಪ್ರೂವಲ್ ಇದೆ. ಹಾಗೆ ಇಂಡಿವಿಜುವಲ್ ಮನೆಗಳಿಗೆ ನಿಮಗೆ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡು ಕೂಡ ಬಂದಿದೆ. ಇದು ಪರ್ಮನೆಂಟ್ ಮೀಟರ್ ಬೋರ್ಡ್ ಆಗಿರುತ್ತೆ. ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಮನೆಗೂ ಬಂದಿರುವಂಥದ್ದು. ಹಾಗೂ ಬೋರ್ ಇದೆ, ಒಳ್ಳೆ ನೀರು ಬಂದಿದೆ. ಹಾಗೆ ಸಂಪು ಕೂಡ ಮಾಡಿಕೊಟ್ಟಿದ್ದು. ಹಾಗೂ ಏನಾದರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಫ್ಲೋರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಒಂದೊಂದು ಫ್ಲೋರಲ್ಲಿ ಆ ಫ್ಲೋರಲ್ಲಿ ಹೋಗಿ ವರ್ಕ್ ಮಾಡೋದಕ್ಕೆ ಈ ರೀತಿ ಡಕ್ ಮಾಡಿ ಕೊಟ್ಟಿರುವಂಥದ್ದು, ಡಕ್ಕೆ ಬಿಟ್ಟಿದ್ದಾರೆ. ಹಾಗೂ ಇದು POP ಫಾಲ್ ಸೀಲಿಂಗ್ ಅಂತಲೇ ಹೇಳ್ಬೋದು. ಇದು ಸಂಪಾಗಿದ್ದು ಇಲ್ಲಿ ನಿಮಗೆ ಕಾವೇರಿ ಪ್ರಾವಿಷನ್ ಬಿಟ್ಟಿದ್ದಾರೆ. ಅದು ಯಾರು ಬೈ ಮಾಡ್ತಾರೆ ಅವರು ಕಲೆಕ್ಷನ್ ತೊಗೋಬೇಕು. ಇದು ಈಸ್ಟ್ ಸೈಡ್ ಇರುವಂಥ ಗೇಟ್ ಆಗಿದ್ದು, ಹಾಗೆ ಇದರಲ್ಲಿ ಲಿಫ್ಟ್ ಇರುವಂಥ ಮನೆ ಆಗಿದ್ದು. ಇದು ಲಿಫ್ಟು ಕೂಡ ವರ್ಕಿಂಗ್ ಕಂಡೀಷನಲ್ಲಿದೆ. ಹಾಗೂ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇರುವಂಥ ಜಾಗ ಆಗಿದೆ. ಪ್ರತ್ಯೇಕವಾಗಿ ಪ್ರತಿ ಮನೆಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಇಲ್ಲೇ ಮಾಡಿ ಕೊಟ್ಟಿರುವಂಥದ್ದು.
ಸೊ ಇಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಆಗಿ MS ಇಂದ ಕಂಪ್ಲೀಟಾಗಿ ಮಾಡಿ ಕೊಡ್ತಾರೆ ಸ್ನೇಹಿತರೆ, ಯಾವುದೇ ರೀತಿಯ ಸಂಶಯ ಇಲ್ಲ. ನಾನು ನಿಮಗೆ ಲಿಫ್ಟು ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಅದು ಫಸ್ಟ್ ಫ್ಲೋರಲ್ಲಿದ್ದು ಗ್ರೌಂಡ್ ಫ್ಲೋರ್ ಪ್ರೆಸ್ ಮಾಡಿದ್ದೀನಿ, ಬರುತ್ತೆ. ಈ ರೀತಿ ಇದೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿದ್ದಂಥ ಮಾಹಿತಿ. ಆದರೆ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರು, ಸೆಕೆಂಡು, ಥರ್ಡ್ ಫ್ಲೋರು ಹಾಗೂ ಫೋರ್ತ್ ಫ್ಲೋರಲ್ಲಿ ಒಂದೇ ರೀತಿಯ ಮನೆಗಳಿದ್ದು, ನಾನು ಯಾವುದಾದ್ರೂ ಒಂದು ಫ್ಲೋರ್ನ ಮನೆನ ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಈಗ ಸ್ಟೇರ್ ಕೇಸ್ ಯಾವ ರೀತಿ ಇದೆ ಅಂತಂದರೆ, ನಿಮಗೆ ವೈಡಾಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಅದ್ರ ಜೊತೆಗೆ ಆ್ಯಂಟಿಸ್ಕಿಟ್ ಲಪೋತರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅಲ್ಲ, ಆ್ಯಂಟಿಸ್ಕಿಟ್ ಲಪೋತರ ಅಲ್ಲ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ SS ಜಿಂದಾಲಲ್ಲಿ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗಳಿಗೂ ಮನೆ ಮುಂಭಾಗ ನಿಮಗೆ ಇಷ್ಟು ವಿಶಾಲವಾಗಿರುವಂಥ ಸ್ಪೇಸ್ ಸಿಗುತ್ತೆ. ಯಾಕೆ ಅಂತಂದರೆ, ನೀವು ಗಿಡ ಪಾಟ್ಗಳು ಅಥವಾ ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೂ ಕೂಡ ಈ ಥರ ಮಾಡಿಕೊಟ್ಟಿರುವಂಥದ್ದು. ತುಂಬ ಸ್ಪೇಸಿಯಸ್ ಆಗಿರುವಂಥ ಮನೆಗಳು ಇದಾಗಿರುತ್ತೆ. ವಾಲ್ ಕ್ಲೈನಿಂಗ್ ಅಂತ ಬಂದರೆ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಇವು ಹಾಕಿದ್ದು. ನಿಮಗೆ ವಿಂಡೋಗೆಲ್ಲ ನಿಮಗೆ ಈ ರೀತಿ ಬಾರ್ಡರ್ನ ಮಾಡಿಕೊಟ್ಟಿರ್ತಾರೆ ಡಿಸೈನ್ ಆಗಿ, ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಈ ಥರ ಇತ್ತು. ಮತ್ತು ನಿಮಗೆ ಸೇಫ್ಟಿ ಪರ್ಪಸ್ ಆಗಿ SS ಜೊತೆಗೆ ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಈಸ್ಟ್ ಮೇನ್ ಡೋರ್ ಆಗಿದ್ದು, ಎಂಟ್ರಿ ಹಾಕ್ತಿದ್ದಂಗೆ ಒಂದು ಬಿಗ್ಗು ಹಾಲ್ ಸಿಗುತ್ತೆ. ಇದು ಕಾರ್ನರ್ ಮನೆ ಆಗಿರೋದ್ರಿಂದ ನಿಮಗೆ ವೆಂಟಿಲೇಷನ್ಗಂತೂ ಕೊರತೆನೇ ಇಲ್ಲ. ಬಿಕಾಸ್ ನಿಮಗೆ ರೋಡ್ ಸೈಡ್ ಈ ಕಡೆಯೂ ನಿಮಗೆ ವೆಂಟಿಲೇಷನ್ ಬರುತ್ತೆ, ಹಾಗೂ ಈ ಕಡೆಯಿಂದ ಒಂದು ನೋಟ ತೋರಿಸ್ತೀನಿ, ಈ ಕಡೆಯಿಂದನೂ ನಿಮಗೆ ವೆಂಟಿಲೇಷನ್ ಬರುತ್ತೆ. ಸೊ ತುಂಬ ವಿಶಾಲವಾಗಿದ್ದು ಹಾಲು, ಗಾಳಿ ಬೆಳಕು ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು POP ಫಾಲ್ ಸೀಲಿಂಗ್ ಆಗಿದ್ದು ನೋಡಿ. ನಿಮಗೆ ಡೋರ್ ಆಪೋಸಿಟ್ಟು ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಪೂಜಾ ಪರ್ಪಸ್ ಆಗಿ ವುಡನ್ನಲ್ಲಿ ಈ ರೀತಿ ದೇವ್ರ ಮನೆಯ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಕೆಳಗಡೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಅಂತ ಬಂದರೆ ನಿಮಗೆ ಈ ರೀತಿ ಸಿಂಪಲ್ ಆರ್ಚ್ ಕೊಟ್ಟು ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಮಾಡಿಕೊಟ್ಟಿರುವಂಥದ್ದು. ಕಿಚನಲ್ಲಿ ನಿಮಗೆ UPVC ವಿಂಡೋ ಕೊಟ್ಟಿದ್ದು ಎಲ್ಲ ನಿಮಗೆ ಅಕ್ರಾಲಿಕ್ ಮಾಡಿಕೊಟ್ಟಿದ್ದಾರೆ. L ಶೇಪಲ್ಲಿ ಸ್ಲ್ಯಾಬ್ನ ಹಾಕ್ಕೊಟ್ಟಿದ್ದು. ಈ ರೀತಿ ನಿಮಗೆ 1 ಇಂಚು ಮುಕ್ಕಾಲು ಇಂಚು ನಿಮಗೆ ಮೇಲೆ ಬಿಟ್ಟಿದ್ದಾರೆ. ಸಪೋಸ್ ನೀರೇನಾದ್ರು ಬಂದರೆ ಡೈರೆಕ್ಟಾಗಿ ಸಿಂಕ್ ಹೋಗೋ ರೀತಿ. ಹಾಗೂ ನಿಮಗಿಲ್ಲಿ ಚಿಮ್ನಿ ಹಾಕ್ಸ್ಕೊತೀನಿ ಅಂದರೂ ಕೂಡ ಕೋರ್ ಕಟ್ಟಿಂಗ್ ಆಗಿದ್ದು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಫ್ರಿಜ್ ಪಾಯಿಂಟು ಇದು. ಕಿಚನ್ ಆದರೆ ನಿಮಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಾಮನ್ ವಾಶ್ ಬೇಷನ್ ಬರುತ್ತೆ, ಹ್ಯಾಂಡ್ ವಾಶು. ಈಗ ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಹಾಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ನಾವು ಮೊದಲಿಗೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು, ಎಂಟ್ರಿ ಹಾಕ್ತಿದ್ದಂಗೆ ಈ ರೀತಿ ಇದ್ದು ವಾರ್ಡ್ರೋಬು, ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್ಲು, ಮಿರರ್ ಹಾಕ್ಕೊಡ್ತಾರೆ. POP ಫಾಲ್ ಸೀಲಿಂಗು. ನಾನು ನಿಮಗೆ ಬಾಲ್ಕನಿ ಅಂತ ಏನು ತೋರಿಸ್ದೆ, ಪ್ರತಿ ಫ್ಲೋರಲ್ಲೂ ಹಾಗೂ ಪ್ರತಿ ಮನೆಯಲ್ಲೂ ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಬಾಲ್ಕನಿ ಬರುತ್ತೆ. ಇದು ನಾರ್ತ್ ಸೈಡ್ ಆಗಿದ್ದು ಬಾಲ್ಕನಿ ತುಂಬ ವಿಶಾಲವಾಗಿದೆ. ಬಾಲ್ಕನಿನಲ್ಲೂ ಕೂಡ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದಾರೆ.
ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆದರೆ ಪಕ್ಕದಲ್ಲೇ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದು. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಹಾಕ್ತಿದ್ದಾಗೆ ಒಂದು ನೋಟ ಈ ರೀತಿ ಇದೆ. ವಾರ್ಡ್ರೋಬು, ಕಬೋರ್ಡು, ಹಾಗೆ ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ POP ಫಾಲ್ ಸೀಲಿಂಗು. ಇದೊಂದು ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಇದು ಅಟ್ಯಾಚ್ಡ್ ವಾಶ್ರೂಮು. ಇದಿಷ್ಟು ಈ ಮನೆಯ ಮಾಹಿತಿ. ಆದರೆ ಇವಾಗ ಏನು ನೋಡಿದ್ದೀರಾ ಕಂಪ್ಲೀಟಾಗಿ ಪಿನ್ ಟು ಪಿನ್ ಡ್ರಾಪ್ ಕೂಡ ಚೇಂಜಸ್ ಇರೋದಿಲ್ಲ. ಸೊ ಇನ್ನು ಉಳಿದ 3 ಮನೆಗಳು ಕೂಡ ಇದೇ ರೀತಿ ಇರ್ತವೆ. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದಂಥ ಕಂಪ್ಲೀಟ್ ಮಾಹಿತಿನ ತೋರಿಸಿದ್ದಾಯಿತು. ಹಾಗೆ ಫಸ್ಟ್ ಫ್ಲೋರ್ ಟು ನಾವು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಸ್ಟೇರ್ ಕೇಸಲ್ಲಿ ಗಾಳಿ ಬೆಳಕು ಪರ್ಪಸ್ ಆಗಿ MS ಇಂದ CNC ಕಟ್ಟಿಂಗ್ ಮಾಡಿ ನಿಮಗೆ ಈ ರೀತಿ ಮಾಡಿಕೊಟ್ಟಿದ್ದು. ಸೊ ವಿಶಾಲವಾದಂಥ ಸ್ಟೇರ್ ಕೇಸ್ ಜೊತೆಗೆ ಆ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನಾನು ನಿಮಗೆ ಈ ಫ್ಲೋರಲ್ಲಿ ತೋರಿಸೋದಿಲ್ಲ, ಏಕೆಂದರೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿರೋದ್ರಿಂದ ಜಸ್ಟ್ ಹಾಗೆ ನಾನು ನಿಮಗೆ ಟೆರೆಸ್ಗೆ ಹೋಗ್ತೀನಿ. ಮತ್ತು ಇಲ್ಲೂ ಕೂಡ ನೀವೇನಾದರೂ ಪಾಟ್ಗಳು ಆ ಥರ ಏನಾದರೂ ಇಟ್ಕೋಬೋದು ಡಿಸೈನಾಗಿ. ಅದು ಸೆಕೆಂಡ್ ಫ್ಲೋರ್ ಆದರೆ ಇದು ಥರ್ಡ್ ಫ್ಲೋರು. ಥರ್ಡ್ ಫ್ಲೋರ್ ಟು ಫೋರ್ತ್ ಫ್ಲೋರ್ಗೆ ಹೋಗೋಣ. ಫೋರ್ತ್ ಫ್ಲೋರ್ ಕೂಡ ಸೇಮ್ ಇದ್ದು ಲಿಫ್ಟು ಪ್ರತಿ ಫ್ಲೋರಲ್ಲೂ ನಿಮಗೆ ಮನೆಯ ಎಂಟ್ರಿ ಆಗೋಕ್ಕಿಂತ ಮುಂಚೆ ಹೊರಗಡೆನೇ ಬರುತ್ತೆ. ಬೇಕಂದರೆ ನೀವೆಲ್ಲ ಸೇಫ್ಟಿಗಿಲ್ಲಿ ಗ್ರಿಲ್ನು ಕೂಡ ಹಾಕಿಸ್ಕೋಬೋದು. ಆ ರೀತಿ ಇದೆ. ಇದು ಫೋರ್ತ್ ಫ್ಲೋರು. ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲ. ಒಂದೇ ರೀತಿ ಎಲ್ಲ ಮನೆಗಳು ಕೂಡ ಇರುವಂಥದ್ದು ಪ್ರತಿಯೊಂದು ಫ್ಲೋರಲ್ಲೂ. ಓಕೆ, ಇವಾಗ ಟೆರೆಸ್ಗೆ ಹೋಗೋಣ. ಟೆರೆಸ್ ಬರ್ತಿದ್ದಂಗೆ ಈ ರೀತಿ ಓಪನ್ ಇದ್ದು ನಿಮಗಿಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ನ ಮಾಡಿಕೊಟ್ಟಿದ್ದು. ಹಾಗೆ ಮುಂದೆ ಬಂದರೆ ನಿಮಗೆ ಫುಲ್ ಓಪನ್ ಇರುವಂಥ ಟೆರೆಸ್ ಇದಾಗಿದ್ದು. ಸೊ ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಆ ರೀತಿ ಮಾಡಿಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ನೀವು ತಂತಿಗಳನ್ನ ಕೊಟ್ಕೊಂಡು ಬಟ್ಟೆಗಳನ್ನ ಹಾರಾಕೋಬೋದು. ಅದಕ್ಕೂ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಜೊತೆಗೆ ಡಕ್ಕೇರಿ ಅಂತ ತೋರಿಸ್ದೆ. ಆ ಡಕ್ಕಲ್ಲಿ ಇಲ್ಲಿಂದ ಇಳಿಬೋದು ನೀವು ಬೇಕಾದರೆ. ಸೊ ಇಳಿದು ಏನಾದರೂ ವರ್ಕ್ ಇತ್ತು ಅಂದರೆ ಮಾಡ್ಕೋಬೋದು. ಹಾಗೆ 1500 ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿಗೆ ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ MS ಸ್ಟೇರ್ ಕೇಸ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ಮನೆಯ ಇನ್ ಡೀಟೇಲ್ ಆಗಿದ್ದು. ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಪೇಂಟ್ ಮಾಡಿಕೊಡ್ತಾರೆ. ಹಾಗೆ ಸಣ್ಣ ಪುಟ್ಟ ಟಚಪ್ ಇತ್ತು ಅಂದ್ರೂ ಮಾಡಿಕೊಡ್ತಾರೆ. ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಏನು ಪೆಂಡಿಂಗ್ ಇದೆ ಅದು ಕೂಡ ಮಾಡಿಕೊಡ್ತಾರೆ. ಸೊ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 3,75,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲು. ಯಾರೆಲ್ಲ ರೆಂಟಲ್ ಇನ್ಕಮ್ ನೋಡ್ತಾ ಇದ್ದೀರಾ ವಿತ್ BDA ಜೊತೆಗೆ ಹಾಗೂ JP ನಗರ್ 9th ಫೇಸು, ಅಂಜನಾಪುರ 9th ಬ್ಲಾಕಲ್ಲಿ, ಸೊ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇದು ನಿಮಗೆ ಗೊಟ್ಟಿಗೆರೆಗೆ ಹೋಗೋದಕ್ಕೂ ಹತ್ರ ಆಗುತ್ತೆ, ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೂ ಹತ್ರ ಆಗುತ್ತೆ. ಹಾಗೂ ನಾನು ನಿಮಗೆ ತೋರಿಸಲೇಬೇಕು HM ವರ್ಲ್ಡ್ ಸಿಟಿ ಅಪಾರ್ಟ್ಮೆಂಟು ನೋಡಿ. ಅದು HM ವರ್ಲ್ಡ್ ಸಿಟಿ ಅಪಾರ್ಟ್ಮೆಂಟ್ ಆಗಿದ್ದು ಮತ್ತು NPS ಸ್ಕೂಲ್ ಪಕ್ಕದಲ್ಲೇ ಇರುವಂಥದ್ದು. ಇದು ಅಸೆಸ್ಮೆಂಟ್ ಆಗಿದ್ದು, ಪ್ಲಾನ್ ಅಪ್ರೂವಲ್ ಆಗಿದ್ದು, ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ರೆಂಟಲ್ ಇನ್ಕಮ್ ಮನೇನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ
ದಯವಿಟ್ಟು ಮೊದಲನೇ ಬಾರಿಗೆ ನನ್ನ ಚಾನಲ್ನಿಂದ ವೀಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕು ಕಮೆಂಟು ಮಾಡಿ ಶೇರ್ ಮಾಡಿ